ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಈ ವಾರದ ಕಿಚ್ಚನ ಪಂಚಾಯಿತಿ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರು ಈ ವಾರದ ಎಪಿಸೋಡ್ ಅನ್ನ ನೋಡಿದ್ರೆ ಲ್ಯಾಪ್ಟಾಪ್ ಅಂತೂ ಪುಡಿ ಪುಡಿ ಆಗುವಂಥದ್ದು ಪಕ್ಕ. ಯಾಕಂತಂದ್ರೆ ಕಿಚ್ಚ ಪಂಚಾಯಿತಿ ನಡೆಯೋ ಮುಂಚೆ ಕಿಚ್ಚ ಸುದೀಪ್ ಅವರು ಕಂಪ್ಲೀಟ್ ಆಗಿ ಎಲ್ಲಾ ಎಪಿಸೋಡ್ಗಳನ್ನ ನೋಡ್ತಾರೆ. ಯಾವೆಲ್ಲ ಪಾಯಿಂಟ್ಗಳನ್ನ ಮಾತಾಡಬೇಕು, ಯಾರಿಗೆಲ್ಲ ಕ್ಲಾಸನ್ನು ತೆಗೆದುಕೊಳ್ಬೇಕು, ಯಾರಿಗೆಲ್ಲ ಒಂದು ಕಿಚ್ಚನ ಚಪ್ಪಾಳಿಯನ್ನ ಕೊಡಬೇಕಾಗತ್ತೆ, ಯಾರ ಕಿವಿ ಹಿಂಡುವಂಥ ಕೆಲಸವನ್ನ ಮಾಡಬೇಕು, ಇವೆಲ್ಲವನ್ನ ನೋಡಬೇಕಾಗತ್ತೆ. ಆದರೆ ಈ ವಾರ ಅಂತೂ ಕಿಚ್ಚ ಸುದೀಪ್ ಅವರು ಈ ವಾರದ ಎಪಿಸೋಡ್ ಅನ್ನ ನೋಡಿದ್ರೆ ಪಕ್ಕಾ ಕೆರಳ್ತಾರೆ. ಹಾಗಾದ್ರೆ ಯಾವೆಲ್ಲ ವಿಷಯಕ್ಕೆ ಕ್ಲಾಸ್ ಅನ್ನ ತಗೋತಾರೆ ಅಂತ ನೋಡೋದಾದ್ರೆ ಅದನ್ನ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಹೌದು ಅಂತ ಅನ್ಸಿದ್ರೆ ಅಥವಾ ಬೇರೆ ಪಾಯಿಂಟ್ಸ್ ಗಳಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಶೋನಲ್ಲಿ ಮೊದಲ ವಾರವೇ ಭರ್ಜರಿ ಜಗಳ ಆಗಿದೆ. ಎಲ್ಲರೂ ಕೂಡ ಜಗಳ ಆಡಿದ್ರೇನೆ ನಾನು ಸೇಫ್ ಅನ್ನುವಂಥದ್ದು ಗೊತ್ತಾದಂತೆ ಕಾಣುತ್ತೆ. ಸೊ ಕಾಂಟ್ರವರ್ಸಿ ಹೇಳಿಕೆಗಳು ಕೂಡ ಸಾಕಷ್ಟು ಬಂದಿದೆ. ಈ ವಾರ ಕಿಚ್ಚ ಸುದೀಪ್ ಅವರು ಯಾರಿಗೆ ಕ್ಲಾಸ್ ತಗೋತಾರೆ, ಏನು ಹೇಳಬಹುದು ಅನ್ನುವಂಥ ಕುತೂಹಲ ಇದೀಗ ಜೋರಾಗಿರುವಂಥದ್ದು. ಸೊ ಮೊದಲ ವಾರವೇ ಜಗಳಗಳು ಜಾಸ್ತಿ ಆಗಿರೋದಕ್ಕೆ ಕಿಚ್ಚ ಸುದೀಪ್ ಅವರು ಲ್ಯಾಪ್ಟಾಪ್ನಲ್ಲಿ ಎಪಿಸೋಡ್ ನೋಡುವಾಗ ಅದನ್ನ ತೆಗೆದು ಎಸೆದ್ರೂ ಆಶ್ಚರ್ಯ ಇಲ್ಲ ಸ್ನೇಹಿತರೆ. ಯಾಕಂತಂದ್ರೆ ಬಿಗ್ ಬಾಸ್ಗೆ ಅವಮಾನವನ್ನ ಮಾಡಿದ್ದಾರೆ. ಸೊ ಯಾವತ್ತಿಗೂ ಕೂಡ ಕಂಟೆಸ್ಟೆಂಟ್ಗಳಿಗೆ ಅವಮಾನ ಮಾಡೋದಾಗಿರ್ಬೋದು ಅಥವಾ ಬಿಗ್ ಬಾಸ್ಗೆ ಅವಮಾನ ಮಾಡಿದ್ರೆ ಕಿಚ್ಚ ಸುದೀಪ್ ಅವರು ಸುಮ್ಮನೆ ಇರೋದಿಲ್ಲ. ಸೊ ಜಗದೀಶ್ ಆಗಿರ್ಬೋದು, ಧನ್ರಾಜ್, ಧರ್ಮ ಕೀರ್ತಿರಾಜ್, ತ್ರಿವಿಕ್ರಮ್, ತುಕಾಲಿ ಮಾನಸ, ಶಿಶಿರ್ ಶಾಸ್ತ್ರಿ, ಗೋಲ್ಡ್ ಸುರೇಶ್, ಅನುಷಾ ರೈ, ಹಂಸ ಪ್ರತಾಪ್ ಆಗಿರ್ಬೋದು, ಚೈತ್ರಾ ಕುಂದಾಪುರ, ಭವ್ಯ ಗೌಡ, ಐಶ್ವರ್ಯ ಶಿಂದೋಗಿ, ಯಮುನಾ ಶ್ರೀನಿಧಿ ಆಗಿರ್ಬೋದು, ಆಮೇಲೆ ರಂಜಿತ್ ಗೌಡ, ಉಗ್ರಂ ಮಂಜು ಅವರು ಈ ಒಂದು ಶೋನಲ್ಲಿ ಭಾಗವಹಿಸಿದ್ದಾರೆ. ಸೊ ಲಾಯರ್ ಜಗದೀಶ್ ಅವರು ಈ ಬಾರಿ ತುಂಬಾ ಹೈಲೈಟ್ ಆಗಿರುವಂಥದ್ದು. ಸ್ವರ್ಗವಾಸಿಯಾಗಿದ್ರು ಕೂಡ ಪದೇ ಪದೇ ರೂಲ್ಸ್ ಅಂತ ಎಚ್ಚರಿಕೆ ಕೊಟ್ಟರೂ ಕೂಡ ನರಕವಾಸಿಗಳಿಗೆ ಆಹಾರವನ್ನ ಕೊಟ್ಟಿದ್ದಾರೆ. ಒಂದು ಪಕ್ಷ ಆಹಾರ ಕೊಟ್ಟಿರೋದು ಸೈಲೆಂಟ್ ಆದರೂ ಕೂಡ ಅವರು ಮಾತನಾಡಿರುವಂತಹ ವೇ ಆಗಿರ್ಬೋದು, ಪ್ರೊವೋಕ್ ಮಾಡಿದಾಗಿರ್ಬೋದು, ಬಳಸಿರುವಂತಹ ಭಾಷೆ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಕಿಚ್ಚ ಕ್ಲಾಸ್ ತಗೊಳ್ಬೋದು. ಸೊ ಟಾಸ್ಕ್ ವಿಚಾರವಾಗಿ ಧನ್ರಾಜ್ ಜೊತೆ ಜಗಳ ಆಡಿದ್ರು. ಬಿಗ್ ಬಾಸ್ ಸ್ಪರ್ಧಿ ಆಗೋಕ್ಕೂ ಲಾಯಕ್ಕಿಲ್ಲ ಅಂತ ಹೇಳಿದ್ರು. ಸೊ ಕಾಮಿಡಿ ಪೀಸ್ ಅನ್ನುವಂಥದ್ದನ್ನ ಕೂಡ ತುಂಬಾ ಡೌನ್ ಆಗಿ ಹೇಳ್ತಾರೆ. ಸೊ ತುಕಾಲಿ ಮಾನಸಾಗೂ ಕೂಡ ನಿಂದಿಸಿದ್ರು, ನೀನು ಯಾವ ಸೀಮೆ ಹೆಂಗಸು ಅಂತ. ಸೊ ಯಮುನಾ ಶ್ರೀನಿಧಿ ಜೊತೆ ಕೂಡ ಜಗಳ ಆಡಿದ್ರು. ಬಹುತೇಕ ಸ್ಪರ್ಧಿಗಳ ಜೊತೆ ಜಗಳ ಆಗಿದ್ದಕ್ಕೆ ಈ ಬಾರಿ ಜಗದೀಶ್ ಜೊತೆಗೆ ಸುದೀಪ್ ಜಾಸ್ತಿ ಮಾತನಾಡಬಹುದು. ಇನ್ನು ಬಿಗ್ ಬಾಸ್ ಅನ್ನ ಕೂಡ ಹಾಳು ಮಾಡ್ತೀನಿ ಅನ್ನುವಂಥ ಒಂದು ಧಮಕಿಯನ್ನ ಕೂಡ ಹಾಕಿದ್ರು. ಇದು ಕೂಡ ಪಕ್ಕಾ ಹೈಲೈಟ್ ಆಗುತ್ತೆ. ಇನ್ನು ಅನುಷಾ ರೈ ಊಟ ವಿಚಾರವಾಗಿ ಕೂಡ ಮಾತನಾಡಬಹುದು. ಸೊ ನನಗೆ ಮೊಸರನ್ನ ಇಷ್ಟ ಇಲ್ಲ ಅಂತ ಹೇಳಿದ್ದಂಥ ಅನುಷಾ ರೈ ಅವರು ಸ್ವರ್ಗವಾಸಿಗಳಿಂದ ಪಡೆದ ಆಹಾರವನ್ನ ಕೂಡ ಬಹುಶಃ ನೀವು ನೋಡಿರ್ಬೋದು, ಅದನ್ನ ಕೂಡ ಡಸ್ಟ್ಬಿನ್ಗೆ ಹಾಕ್ತಾರೆ. ಅನ್ನ ಹಾಳು ಮಾಡಿದ್ದಕ್ಕೆ ಕ್ಲಾಸ್ ತಗೋಬಹುದು. ಇನ್ನು ಉಗ್ರಂ ಮಂಜು ಕಾಮಿಡಿ ಬಗ್ಗೆ ಕೂಡ ಮಾತನಾಡುವಂತ ಚಾನ್ಸಸ್ ಹೆಚ್ಚಿದೆ. ಸೊ ಉಗ್ರಂ ಮಂಜು ಅವರು ಸ್ಪರ್ಧಿಗಳ ಮಿಮಿಕ್ರಿ ಮಾಡಿ ನಗಿಸಿದ್ರು. ಧನ್ರಾಜ್ ಅವರನ್ನ ಹೆದರಿಸಿದ್ರ ಬಗ್ಗೆ ಕೂಡ ಚರ್ಚೆಯಾಗುತ್ತೆ. ಯಾಕಂತಂದ್ರೆ ಒಬ್ಬರ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಂತ. ಯಾಕಂತಂದ್ರೆ ಧನ್ರಾಜ್ ಅವರಿಗೆ ಸಿಟ್ಟು ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಇಮೋಷ್ನಲ್ ಆದರೆ ಅವರಿಗೆ ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ತುಂಬ ಒಂದು ಇಮೋಷ್ನಲ್ ಫೀಲ್ ಆಗ್ತಾರೆ. ಸೊ ಹಾಗಾಗಿ ಅದರ ಬಗ್ಗೆ ಕೂಡ ಎಚ್ಚರಿಕೆಯನ್ನು ಕೊಡ್ಬೋದು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಐಶ್ವರ್ಯ ಶಿಂದೋಗಿ ಹಾಗೆ ಧರ್ಮ ಕೀರ್ತಿರಾಜ್, ರಂಜಿತ್ ಗೌಡ ಜೊತೆ ತಮಾಷೆಯಾಗಿ ಮಾತನಾಡಿದ್ದಾರೆ. ಇದನ್ನು ನೋಡುವವರಿಗೆ ಸಮಥಿಂಗ್ ಅನ್ನೋ ಥರ ಕಾಣುತ್ತೆ. ಇದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಅಂದರೆ ಎಲ್ಲೋ ಒಂದು ರೀತಿ ಕಾಲೆಳೆಯುವಂಥ ವಿಚಾರವನ್ನು ಕಿಚ್ಚ ಸುದೀಪ್ ಅವರು ಮಾಡ್ಬೋದು. ಯಾಕಂತಂದರೆ ಕ್ಲಾಸ್ ತೆಗೆದುಕೊಳ್ಳೋದು, ಯಾಕಂತಂದರೆ ಪ್ರತಿ ಸೀಸನಲ್ಲೂ ಕೂಡ ಸಮಥಿಂಗ್ ಇದ್ದೇ ಇರುತ್ತೆ. ಹಾಗಾಗಿ ಈ ಬಾರಿ ಕೂಡ ಆ ಸಮಥಿಂಗ್ ಶುರುವಾಗಿದೆ. ಸೊ ಹಾಗಾಗಿ ಇದಕ್ಕೆ ಕಿಚ್ಚ ಸುದೀಪ್ ಅವರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ಚಾನ್ಸ್ ಇಲ್ಲ. ಜಾಸ್ತಿ ಕಾನ್ಸಂಟ್ರೇಟೇ ಈ ಬಾರಿ ಲಾಯರ್ ಜಗದೀಶ್. ಸಾಕಷ್ಟು ಜನ ಹೇಳೋ ಪ್ರಕಾರ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ಗೆ ಅವಮಾನ ಮಾಡಿರೋ ಪ್ರಕಾರ ಲಾಯರ್ ಜಗದೀಶ್ ಅವರನ್ನ ಡೈರೆಕ್ಟ್ ಆಗಿ ಎಲಿಮಿನೇಟ್ ಮಾಡಬಹುದು, ಬಿಗ್ ಬಾಸ್ ಮನೆಯಿಂದ ಹೊರ ಕರೆಯಬಹುದು ಅನ್ನುವಂಥ ವಿಚಾರಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇನ್ನು ಶೌಚಾಲಯಕ್ಕೆ ಹೋಗಬೇಕು ಅಂತ ನರಕವಾಸಿಗಳು ಹೇಳಿದಾಗ ಭವ್ಯ ಗೌಡ ಅವರು ತಡ್ಕೋಬೇಕು ಅನ್ನುವಂಥ ಮಾತನ್ನ ಹೇಳ್ತಾರೆ. ಇದರ ಬಗ್ಗೆ ಕೂಡ ನರಕವಾಸಿಗಳು ಸಿಟ್ಟಾಗಿದ್ರು. ಈ ಬಗ್ಗೆ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ಒಂದು ಶೌಚಾಲಯಕ್ಕೆ ಹೋಗೋದಾಗಿರ್ಬೋದು ಅಥವಾ ಎಮರ್ಜೆನ್ಸಿ ಅಂತ ಬಂದಾಗ ಆ ಕೆಲಸವನ್ನು ಮಾಡಲೇಬೇಕಾಗತ್ತೆ. ಆದರೆ
ಭವ್ಯ ಗೌಡ ಅವರು ತುಂಬ ದಿಮಾಕಲ್ಲಿ ಅದನ್ನು ಹೇಳ್ತಾರೆ, ತಡ್ಕೋಬೇಕು, ನಾನು ಲಾಕ್ ತೆಗೆದಾಗ ಹೋಗಬೇಕು ಅನ್ನುವಂಥದ್ದನ್ನು. ಸೊ ಇನ್ನು ಗೋಲ್ಡ್ ಸುರೇಶ್ ಹಾಗೆ ಮಾನಸ ಕುತ್ಕೊಂಡು ಬೇರೆಯವರು ಹೇಗೆ ಅಂತ ಲೆಕ್ಕಾಚಾರವನ್ನು ಹಾಕಿದ್ರು. ಇದನ್ನು ನೋಡಿದಂಥ ವೀಕ್ಷಕರಿಗೆ ಪಕ್ಕಾ ಇವರಿಬ್ಬರಿಗೂ ಕೂಡ ಬೀನ್ ಬ್ಯಾಗ್ ಫಿಟ್ ಆಗುತ್ತೆ, ವರ್ತೂರ್ ಸಂತೋಷ್ ಹಾಗೆ ತುಕಾಲಿ ಅವರನ್ನೇ ನೋಡಿದಂತಾಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಕಿಚ್ಚ ಸುದೀಪ್ ಅವರು ಬೀನ್ ಬ್ಯಾಗನ್ನು ತರಿಸಬಹುದು ಅನ್ನುವಂಥದ್ದು. ಇನ್ನು ಸುರೇಶ್ ಅವರು ಅಷ್ಟು ಗೋಲ್ಡ್ ಹಾಕೋದು ಯಮುನಾ ಶ್ರೀನಿಧಿಗೆ ಇಷ್ಟ ಇಲ್ಲ, ಇದರ ಬಗ್ಗೆ ಕೂಡ ಮಾತುಕತೆ ಆಗುತ್ತೆ ಸ್ನೇಹಿತರೆ. ಇನ್ನು ಮೋಕ್ಷಿತಾ ಪೈ ಆಗಿರ್ಬೋದು, ಧರ್ಮ ಕೀರ್ತಿರಾಜ್, ತ್ರಿವಿಕ್ರಮ್, ಹಂಸ ಪ್ರತಾಪ್ ಅವರು ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ. ಸೊ ಇವರಲ್ಲಿನ ಗೊಂದಲಗಳು ಬಗೆಹರಿಸಿ ಧೈರ್ಯವನ್ನು ಹೇಳ್ಬೋದು. ಯಾಕಂತಂದರೆ ಹಂಸ ಅವರು ಹೇಳಿದ್ರು, ಎಷ್ಟು ಒಂದು ಟಾರ್ಚರನ್ನು ಕೊಡ್ತಾರೆ, ಇವೆಲ್ಲ ಸಹಿಸ್ಕೊಂಡಿರೋದಕ್ಕಾಗಲ್ಲ. ಸೊ ಇವರು ಲಾಯರ್ ಜಗದೀಶ್ ಯಾಕೆ ಈ ಥರ ಮಾಡ್ತಾರೆ ಅನ್ನುವಂಥದ್ದನ್ನು ಕೇಳಿದರು. ಹಾಗಾಗಿ ಬಿಗ್ ಬಾಸ್ ಮನೆ ಕಂಪ್ಲೀಟಾಗಿ ನರಕ ಆಗೋದಕ್ಕೆ ಒಬ್ಬರೇ ಒಬ್ಬರು ಕಾರಣ, ಅದು ಲಾಯರ್ ಜಗದೀಶ್ ಅವರು. ಸೊ ಎಲ್ಲ ಕಡೆ ಪ್ರೊವೋಕ್ ಮಾಡಿ ತುಂಬ ನಿಂದನೆಯನ್ನು ಮಾಡಿದ್ದಾರೆ, ಜೊತೆಗೆ ಬಿಗ್ ಬಾಸ್ಗೂ ಕೂಡ ಅವಮಾನ ಮಾಡಿದ್ದಾರೆ, ಧಮಕಿ ಹಾಕಿದ್ದಾರೆ. ಹಾಗಾಗಿ ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಹೈಲೈಟ್ ಇರೋದೇ ಲಾಯರ್ ಜಗದೀಶ್ ಅವರು. ಸೊ ಲಾಯರ್ ಜಗದೀಶ್ ಅವರ ಸಮಸ್ಯೆ ಬಗೆಹರಿದ್ರೆ ಇತರ ಸ್ಪರ್ಧಿಗಳ ಜೊತೆ ಮಾತನಾಡುವಂಥ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ಈ ಬಾರಿ ಒಂದು ಕಾಮಿಡಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಮೆಮೊರಿ ಅಂತ ಆಗಿರ್ಬೋದು, ಅದು ಯಾವುದು ಕೂಡ ಚರ್ಚೆ ಮಾಡೋದಕ್ಕೆ ಯಾವುದೂ ಕೂಡ ಇಲ್ಲ. ಸೊ ಅವರಿಬ್ಬರ ಒಂದು ಲವ್ ಸ್ಟೋರಿ ಬಗ್ಗೆ, ಅಂದರೆ ಇಬ್ಬರು ಕೂಡ ಈಗ ಕ್ಲೋಸ್ ಆಗಿದ್ದಾರೆ, ಐಶ್ವರ್ಯ ಸಿಂಧೋಗಿ ಅವರು. ಸೊ ಅವ್ರ ಬಗ್ಗೆ ಒಂದು ಕಾಲು ಎಳೆದು ಬಿಟ್ಟರೆ ಬೇರೆ ಯಾವುದೇ ಒಂದು ಹಾಸ್ಯಾಸ್ಪದ ಸೀನ್ ಈ ಬಾರಿ ಕಿಚ್ಚನ ಪಂಚಾಯಿತಿಯಲ್ಲಿ ಇರೋದೇ ಇಲ್ಲ. ಕಂಪ್ಲೀಟ್ ಆಗಿ ಕಾನ್ಸಂಟ್ರೇಟ್ ಇರುವಂಥದ್ದೇ, ಫೋಕಸ್ ಇರುವಂಥದ್ದೇ ಲಾಯರ್ ಜಗದೀಶ್ ಬಗ್ಗೆ. ಸೊ ಸ್ನೇಹಿತರೆ, ಇದು ಬಿಟ್ಟು ಬೇರೆ ಯಾವ ವಿಚಾರದ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತನಾಡಬಹುದು? ನಿಮ್ಮ ಅಭಿಪ್ರಾಯ ಏನು? ಈ ಬಾರಿ ಕಿಚ್ಚನ ಕ್ಲಾಸ್ ಯಾರಿಗಿರುತ್ತೆ, ಕಿಚ್ಚನ ಚಪ್ಪಾಳೆ ಯಾರಿಗಿರುತ್ತೆ? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.